ಹಾಯ್ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ನಾನು ಮಿಕ್ಸ್ಡ್ ವೆಜ್ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ನಿಮಗೆ ದಿನ ಒಂದೇ ಥರ ಪಲ್ಯ ತಿಂದು ತಿಂದು ಬೋರ್ ಆಗಿರುತ್ತೆ, ಒಂದೇ ತರಕಾರಿ ಪಲ್ಯ. ಸೊ ಎಲ್ಲ ವೆಜಿಟೇಬಲ್ಸ್ನ ಕೂಡಿಸ್ಬಿಟ್ಟು ಸ್ವಲ್ಪ ವೆರೈಟಿಯಾಗಿ ಡಿಫ್ರೆಂಟಾಗಿ ಹೆಂಗೆ ಪಲ್ಯ ಮಾಡೋದು ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ಬೇಕಾಗಿರುವ ಸಾಮಗ್ರಿಗಳು: ಸ್ವಲ್ಪ ಕಾಲಿಫ್ಲವರು, ಹಾಗೆ ಈರುಳ್ಳಿ, ಸ್ವಲ್ಪ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಸೊ ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ ಯಾಕೆಂದ್ರೆ ಸ್ವಲ್ಪ ಫ್ಲೇವರ್ ಬರುತ್ತೆ. ಸೊ ಹಸಿಮೆಣಸು ಖಾರಕ್ಕೆ ತಕ್ಕಾಗಿ ಎಷ್ಟು ಬೇಕು ಅಂತ, ಹಾಗೆ ಸ್ವಲ್ಪ ಕ್ಯಾಬೇಜು, ಕ್ಯಾರೆಟು. ಸೊ ಬರೀ ಒಂದು 3 ವೆಜಿಟೇಬಲ್ನ ಯೂಸ್ ಮಾಡಿ ಹೇಗೆ ಡಿಫ್ರೆಂಟ್ ಆಗಿರೋ ಒಂದು ಪಲ್ಯ ಮಾಡೋದು ಅಂತ ಹೇಳೋಣ. ಸೊ ಡೈಲಿ ಒಂದೇ ಥರ ಪಲ್ಯ ತಿಂದು ಬೋರ್ ಆಗಿರುತ್ತೆ, ಇದನ್ನೊಮ್ಮೆ ಟ್ರೈ ಮಾಡಿ ವೀಕ್ಷಕರೇ. ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಹಾಕ್ಕೊತಿದ್ದೀನಿ ವೀಕ್ಷಕರೇ, ನೋಡಿ ಕಾಣಿಸ್ತಾ ಇದೆ. ಸೊ ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಸಾಸಿವೆ ಚೆನ್ನಾಗಿ ಸಿಡಿತಾ ಇದೆ. ಸೊ ಸಾಸಿವೆ ಸಿಡಿದ್ಮೇಲೆ ಸ್ವಲ್ಪ ಇಂಗು ಹಾಕ್ಕೋಬೇಕು. ನೋಡಿ ವೀಕ್ಷಕರೇ, ಸಾಸಿವೆ ಚೆನ್ನಾಗಿ ಸಿಡಿತಾ ಇದೆ. ಸಿಡಿದಾದ್ಮೇಲೆ ಸ್ವಲ್ಪ ಹಿಂಗೆ ಹಾಕಬೇಕು ನೋಡಿ. ಸೊ ಹಿಂಗೆ ಹಾಕ್ತಾಯಿದ್ದೀನಿ. ಸೊ ಹಿಂಗೆ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ಗ್ಯಾಸು ಆಗಲ್ಲ ಒಂದು ಟೈಮು. ನೋಡಿ, ಸೊ ಎಣ್ಣೆ ಕಾದಿದೆ. ಸೊ ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಬೇಯಿಸ್ಕೋಬೇಕು ಆಯಿತಾ, ಅಂದರೆ ಮಾತ್ರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಈರುಳ್ಳಿ ಜೊತೆನೇ ಹಸಿಮೆಣಸು ಹಾಕ್ಕೊಬಿಡೋಣ. ಒಂದು ಎಷ್ಟು ಬೇಕು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸು ವೀಕ್ಷಕರೇ. ನೋಡಿ ವೀಕ್ಷಕರೇ, ಈ ಥರ ಚೆನ್ನಾಗಿ ತೊಳಸ್ಕೋಬೇಕು. ಸೊ ಈರುಳ್ಳಿ ಚೆನ್ನಾಗಿ ಬೆಂದರೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಈರುಳ್ಳಿ ಸ್ವಲ್ಪ ಬೆಂತು ಅಂದಾಗ ಇದನ್ನು ಹಾಕ್ಕೋಬೇಕು. ಬೆಳ್ಳುಳ್ಳಿ ಫ್ಲೇವರಿಗೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ಘಮ ಘಮ ಅಂತ ಇರುತ್ತೆ. ಸೊ ಈರುಳ್ಳಿ ಚೆನ್ನಾಗಿ ಬೇಯಬೇಕು ನೋಡಿ ವೀಕ್ಷಕರೇ. ಸೊ ಈರುಳ್ಳಿ ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಅಡುಗೆ ಚೆನ್ನಾಗಿ ಬರುತ್ತೆ. ಸೊ ಈರುಳ್ಳಿ ಬೇಯೋಕ್ಕೆ ನಾನು ಇದನ್ನು ಸ್ವಲ್ಪ ಹೊತ್ತಿಗೆ ಮುಚ್ಚಿಡ್ತಾ ಇದ್ದೀನಿ. ಒಂದು 10 ನಿಮಿಷ ಅಥವಾ ಒಂದು 5 ನಿಮಿಷ ಮುಚ್ಕೋಬೇಕು, ಮುಚ್ಚಿಡ್ಬೇಕು ಇದನ್ನು. ಸೊ ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಆದ ನಂತರ ಓಪನ್ ಮಾಡಬೇಕು. ಆವಾಗ ಈರುಳ್ಳಿ ಚೆನ್ನಾಗಿ ಬೆಂದಿರುತ್ತೆ. ಸ್ವಲ್ಪ ಬೇಯ್ತಿರ್ಬೇಕಾದ್ರೆ ಒಂದು ಚಿಟಿಕೆ ಅರಿಶಿನ ಹಾಕ್ಕೋಬೇಕು, ಚೆನ್ನಾಗಿ ಬರುತ್ತೆ ಟೇಸ್ಟು. ಅರಿಶಿನ ಹಾಕಿಬಿಟ್ಟು ನೋಡಿ ವೀಕ್ಷಕರೇ, ಈ ಥರ ಚೆನ್ನಾಗಿ ತೋರಿಸ್ಕೊಂಡು ಸೊ ಇದನ್ನು ಮುಚ್ಚಿಡಬೇಕು ಸ್ವಲ್ಪ ಹೊತ್ತು. ಇದೆ. ಸೊ ಇವಾಗ ಕ್ಯಾಬೇಜ್ ಹಾಕ್ಕೋಬೇಕು ನೋಡಿ ವೀಕ್ಷಕರೇ. ಸೊ ಕ್ಯಾಬೇಜ್ ಹಾಕ್ಕೊತಿದ್ದೀನಿ. ಸೊ ಫಸ್ಟು ಕ್ಯಾಬೇಜು, ಆನಂತರ ಕ್ಯಾರೆಟ್ ಹಾಕ್ಕೋಬೇಕು, ಲಾಸ್ಟಿಗೆ ಫ್ಲವರ್ ಹಾಕ್ಕೋಬೇಕು. ಯಾಕೆಂದರೆ ಫ್ಲವರ್ ಬೇಯೋಕ್ಕೆ ಸ್ವಲ್ಪ ಬೇಗ ಬೆಂದುಬಿಡುತ್ತೆ. ಸೊ ಕ್ಯಾಬೇಜ್ ಎಲ್ಲ ಬೇಯೋಕ್ಕೆ ಸ್ವಲ್ಪ ಟೈಮ್ ಆಗುತ್ತಲ್ಲ. ಸೊ ಫಸ್ಟ್ ಕ್ಯಾಬೇಜ್ ಹಾಕ್ಕೋಬೇಕು. ಸೊ ಕ್ಯಾಬೇಜ್ ಸ್ವಲ್ಪ ಬೆಂದ ನಂತರ ಕ್ಯಾರೆಟ್ ಹಾಕ್ಕೋಬೇಕು, ತುರಿದಿಟ್ಕೊಂಡಿದ್ನಲ್ಲ. ಸೊ ಆ ಥರ ಕ್ಯಾರೆಟ್ ಹಾಕ್ಕೋಬೇಕು ನೋಡಿ. ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಡಬೇಕು. ಹಾಗೆ ಕ್ಯಾರೆಟ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಮುಚ್ಚಿಟ್ಕೋಬೇಕು ಈ ಥರ. ಸೊ ಕ್ಯಾರೆಟ್ ಸ್ವಲ್ಪ ಹೊತ್ತು ಬೇಯಬೇಕು. ಕ್ಯಾರೆಟ್ ಬೆಂದಿದೆ. ಸೊ ಇವಾಗ ಕ್ಯಾರೆಟ್ ಆವಾಗ ತುರಿ ಹಾಕ್ಕೊತಿದ್ದೀನಿ. ಸೊ ನಿಮಗೆ ಕ್ಯಾಪ್ಸಿಕಮ್ಮು ಹಾಕ್ಕೋಬೋದು, ಎಷ್ಟು ವೆಜಿಟೇಬಲ್ಸ್ ಇದೆಯೋ ಎಲ್ಲ ಹಾಕಿಬಿಟ್ಟು. ನಾನು ಬರೀ 3 ವೆಜಿಟೇಬಲ್ಸ್ನ ಯೂಸ್ ಮಾಡಿದ್ದೀನಿ. ನೀವು ಬೇಕಾದ್ರೆ ಕ್ಯಾಪ್ಸಿಕಮ್ ಕೂಡ ಹಾಕ್ಕೋಬೋದು, ಇದಕ್ಕೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಇವಾಗ ಕ್ಯಾರೆಟ್ ಹಾಕಿದ್ದೀನಿ. ಸೊ ಕ್ಯಾರೆಟ್ ಬೆಂದಿಟ್ಟು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಸಿಮ್ಮಿಗೆ ಹಾಕಿ ಮುಚ್ಚಿಡಬೇಕು. ಸಿಮ್ಮಲ್ಲಿ ಇಡಬೇಕು ವೀಕ್ಷಕರೇ. ಕ್ಯಾರೆಟ್ ಬೆಂದಿದೆ. ಸೊ ಇವಾಗ ನಾವು ಕಾಲಿಫ್ಲವರ್ನ ಹಾಕ್ಕೊಳ್ಳೋಣ. ಕಾಣಿಸ್ತಾ ಇದೆಯಲ್ಲ, ಕಾಲಿಫ್ಲವರ್ನ ಹಾಕ್ಕೊಳ್ಳೋಣ ನೋಡಿ ವೀಕ್ಷಕರೇ. ಕಾಲಿಫ್ಲವರ್ನ ಹೀಗೆ ಹಾಕ್ಕೊಂಡಿದ್ದೀನಿ ನೋಡಿ. ಹಾಕ್ಬಿಟ್ಟು ಚೆನ್ನಾಗಿ ತೊಳಸ್ಬೇಕು ಕಾಲಿಫ್ಲವರ್ನ. ಸ್ವಲ್ಪ ಹೊತ್ತು ಮುಚ್ಚಿಡಬೇಕು, ಯಾಕೆಂದ್ರೆ ಕಾಲಿಫ್ಲವರ್ ಸ್ವಲ್ಪ ಬೇಯಬೇಕಲ್ವ. ಸೊ ಹಾಗೆ ಮುಚ್ಚಿಡಿ ವೀಕ್ಷಕರೇ. ಹಾಕ್ಕೋಬೇಕು ಇದಕ್ಕೆ. ಸೊ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು ನೋಡಿ. ಸೊ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತೊಳಸ್ಬೇಕು. ಸೊ ಇದೇ ಮೇನ್ ಆಯಿತಾ. ಸೊ ಉಪ್ಪು ಹಾಕಿದ್ರೆ ಬೇಗ ಬೆಂದುಬಿಡುತ್ತೆ. ಸೊ ಉಪ್ಪು ಹಾಕ್ಕೋಬೇಕು. ಸೊ ಹಾಗೆ ಸಕ್ಕರೆನೂ ಹಾಕ್ಕೋಬೇಕು. ಉಪ್ಪು ಸಕ್ಕರೆ ಎಲ್ಲ ಹಾಕಿ ಚೆನ್ನಾಗಿ ತೊಳಸ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಬೇಯಬೇಕು. ಸೊ ಮುಚ್ಚಿಡ್ತಾ ಇದ್ದೀನಿ
ವೀಕ್ಷಕರೇ, ಕಾಲಿಫ್ಲವರ್ ಬೆಂದಿದೆ. ಸೊ ಇವಾಗ ನಾನು ಸ್ವಲ್ಪ ಮಸಾಲ ಐಟಮ್ಸ್ ಹಾಕ್ಕೋತೀನಿ. ಜೀರಾ ಧನಿಯಾ ಪೌಡರ್ ಹಾಕ್ಕೋತೀನಿ ಮತ್ತು ಅವಲಕ್ಕಿ ಮಸಾಲ ಅಂತ ಇದೆ, ಅದನ್ನು ಹಾಕ್ಕೋತೀನಿ. ನೀವು ಯಾವ ಮಸಾಲ ಬೇಕಾದ್ರೂ ಹಾಕ್ಕೋಬೋದು, ನಿಮ್ಮಲ್ಲಿ ಯಾವ ಮಸಾಲ ಇದೆ ಅದನ್ನು ಹಾಕ್ಕೊಳ್ಳಿ ವೀಕ್ಷಕರೇ. ನೋಡಿ ವೀಕ್ಷಕರು, ಜೀರಾ ಧನಿಯಾ ಪುಡಿ ಹಾಕ್ಕೋತಿದ್ದೀನಿ. ಹಾಗೆ ನಾನು ಮಸಾಲ ಪುಡಿ ಹಾಕೋಣ. ಅದು ಹಾಕ್ಬಿಟ್ಟು ಚೆನ್ನಾಗಿ ತೊಳಸ್ಕೋಬೇಕು. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೇಕು. ಹೆಚ್ಚು ಚೆನ್ನಾಗಿ ಮಸಾಲ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ವೀಕ್ಷಕರೇ. ಸೊ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಹೆಚ್ಕೊಂಡು ಹಾಕ್ಕೋಬೇಕು. ಮಸಾಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಹಾಕ್ಬಿಟ್ಟು ಚೆನ್ನಾಗಿ ತೊಳಸ್ಕೋಬೇಕು. ಸೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತುಂಬ ರುಚಿ ಕೊಡುತ್ತೆ ಪಲ್ಯಕ್ಕೆ. ವೀಕ್ಷಕರೇ, ಸೊ ಈಗ ಸ್ವಲ್ಪ ಹುಳಿ ಬೇಕಲ್ವಾ, ಸೊ ಸ್ವಲ್ಪ ಲಿಂಬು ರಸವನ್ನು ಹೀಗೆ ಹಿಂಡ್ಕೋಬೇಕು. ಸೊ ಹಾಕಿಬಿಟ್ಟು ಇದು ಮಾಡಬೇಕು, ಚೆನ್ನಾಗಿ ತೊಳಸ್ಕೋಬೇಕು. ಸೊ ಹುಳಿ ಆಗಬೇಕಲ್ವಾ ಪಲ್ಯ. ಸೊ ಉಪ್ಪು ಹುಳಿ ಖಾರ 3 ಇದ್ದರೆ ಚೆನ್ನಾಗಿರೋದು. ಸೊ ನೀವು ಮಸಾಲೆ ಪುಡಿ ಬದಲು ಖಾರದ ಪುಡಿನೂ ಹಾಕ್ಕೋಬೋದು. ನಾನು ಮಸಾಲೆ ಪುಡಿನ ಆಲ್ರೆಡಿ ಖಾರ ಇರೋದ್ರಿಂದ ಮತ್ತು ಖಾರದ ಪುಡಿ ಹಾಕ್ಕೊಂಡಿಲ್ಲ. ಅವಾಗ ಆಲ್ರೆಡಿ ಹಸಿಮೆಣಸು ಹಾಕ್ಕೊಂಡಿದ್ದೀನಿ. ಸೊ ಖಾರ ಮತ್ತು ಎಲ್ಲ ಚೆಕ್ ಮಾಡ್ಕೊಳ್ಳಿ ಸರಿಯಾಗಿದೆಯಾ ಅಂತ. ಸೊ ಖಾರ ಕಮ್ಮಿ ಇದ್ದರೆ ಈಗ ಮೇಲ್ಗಡೆಯಿಂದ ನೀವು ಇದು ಮೆಣಸಿನ ಪುಡಿನ ಹಾಕ್ಕೋಬೋದು. ಸೊ ಉಪ್ಪು ಹುಳಿ ಖಾರ 3 ಇದ್ದರೆ ಅಡುಗೆ ಚೆನ್ನಾಗಾಗುತ್ತೆ. ಸೊ ಈಗ ಲೆಮನ್ ಹಾಕ್ಕೊಂಡು ಲೆಮನ್ ಹಾಕ್ಕೊಂಡು ತೊಳಸ್ಕೋಬೇಕು. ಮಿಕ್ಸ್ಡ್ ವೆಜ್ ಪಲ್ಯ ರೆಡಿಯಾಗಿದೆ. ಸೊ 3 ವೆಜಿಟೇಬಲ್ಸ್ನ ಯೂಸ್ ಮಾಡಿಬಿಟ್ಟು ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಒಂದೇ ಥರ ಮಾಡಿ ಬೋರ್ ಆದರೆ ಇದೊಮ್ಮೆ ಟ್ರೈ ಮಾಡಿ ವೀಕ್ಷಕರೇ, ತುಂಬ ಚೆನ್ನಾಗಿದೆ. ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನೀವು ಹಾಗೆ ಕೂಡ ಈ ವಿಡಿಯೋನ ಲೈಕ್ ಮಾಡಿ. ನೀವು ಮಾಡ್ತಿರೋ ಪ್ರತಿಯೊಂದು ಲೈಕ್ಸ್ ಕೂಡ ನಮಗೆ ಇನ್ನೂ ಹೊಸ ವೀಡಿಯೋ ಮಾಡಬೇಕು ಅಂತ ಪ್ರೋತ್ಸಾಹ ಆಗುತ್ತೆ ವೀಕ್ಷಕರೇ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.